ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲನೇ ಟೆಸ್ಟ್ ಮ್ಯಾಚ್, ದ ಬೋರ್ಡ್ ಗವಾಸ್ಕರ್ ಟ್ರೋಫಿ, ದ ಟಫೆಸ್ಟ್ ರೈವಲ್ಸ್ ಅಂತ ಮಾತಾಡ್ತೀವಿ. ಏನಕ್ಕೆ ಅಂತ ಕೇಳಿದ್ರೆ ಇವತ್ತಾಯ್ತಲ್ಲ ಗರೋ ಅನ್ಸರ್ಟನಿಟಿ. ಇಲ್ಲ ಗರೋ, ಆಸ್ಟ್ರೇಲಿಯಾ ಡಾಮಿನೇಟ್ ಮಾಡ್ಬಿಟ್ರು ಅಂತ ಇದ್ದಂಗೆನೆ ಇಂಡಿಯಾ ಡಾಮಿನೇಟ್ ಒಂದೆಂಡಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ 2 ಸೆಷನ್ ಆಸ್ಟ್ರೇಲಿಯಾ ಪರವಾಗಿ ಹೋಯ್ತು ಅಂದ್ರೆ 3ನೇ ಸೆಷನ್ ಕಂಪ್ಲೀಟ್ಲಿ ಇಂಡಿಯಾ ಪರವಾಗಿ ಬಂದಿರೋದು. ಇವಾಗ ಯಾರು ಅಪ್ಪರ್ ಹ್ಯಾಂಡಲ್ ಇದ್ದಾರೆ, ಯಾರು ಲೋಹರ್ ಹ್ಯಾಂಡಲ್ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೂ ಸ್ಲೈಟ್ಲಿ ಇವಾಗ ಹಂಗೆ ನೋಡೋಕೆ ಹೋಯ್ತು ಅಂದರೆ 83 ರನ್ ಮುಂದೆ ಇರೋದ್ರಿಂದ ಇಂಡಿಯಾ, ಇವ್ರು 3 ವಿಕೆಟ್ ಅಷ್ಟೇ ಇಟ್ಕೊಂಡಿರೋದ್ರಿಂದ ಡೇ ಎಂಡಲ್ಲಿ ಇಂಡಿಯಾನೇ ಮುಂದೆ ಇರೋದು. 2 ಸೆಷನ್ ಇವರು ಪರವಾಗಿ ಹೋದ್ರೂ ಕೂಡ 2 ಸೆಷನಲ್ಲಿ ಆಗಬೇಕಾಗಿರೋದೆಲ್ಲ ಒಂದೇ ಸೆಷನಲ್ಲಿ ಮಾಡ್ಬಿಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಆಲ್ ಔಟ್ ಗಿಲ್-ಔಟ್ ಆಗೋಗ್ಬಿಟ್ಟಿತ್ತು ಅಂದರೆ ಇನ್ನೂ ಬೆಂಕಿ ಚಿಂದೆ ಆಗಿರೋದು. ನಾವು ಅಂದ್ಕೊಂಡಿದ್ವಿ ಈ ಮ್ಯಾಚು ಒಂದು 4ನೇ ದಿನದವರೆಗೂ ಹೋಗುತ್ತೆ ಅಂತ, ಅಟ್ಲೀಸ್ಟ್ 4ನೇ ದಿನವರೆಗೂ ಹೋಗಲೇಬೇಕು ಅಂತ. ಯಾಕಂದರೆ ಬೆಟರ್ ಆಗಿದೆ ವಿಕೆಟು ಬ್ಯಾಟಿಂಗ್ ಆಡೋಕ್ಕೆ. ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 400 ಸಮ್ ವಾಟ್ ಏನೋ ತೋರಿಸ್ತಾ ಇತ್ತು. ಬಟ್ ಇವತ್ತು ನೋಡ್ತಾರೆ 150 ಕಾಲ್ ಔಟು. ಪಿಚ್ಚು ಸೀರಿಯಸ್ಲಿ ಬ್ಯಾಟಿಂಗ್ ಆಡೋಕ್ಕೆ ಅಷ್ಟೊಂದು ಈಸಿ ಆಗಿಲ್ಲ. ಯಾಕಂದರೆ ಒಂಥರ ಬೌನ್ಸ್ನ ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನಾವು ಇಂಡಿಯನ್ಸ್ ಆಗಿರೋ ಆಸ್ಟ್ರೇಲಿಯನ್ಸೇ ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಬೌನ್ಸ್ನ. ಆ ಥರ ಬೌನ್ಸ್ ಇದೆ. ವಿರಾಟ್ ಕೊಹ್ಲಿ ಔಟ್ ಆಗಿದ್ದಾಗಿರ್ಬೋದು, ಜೊತೆಗೆ ಏನು ಗುರು ವಿರಾಟ್ ಕೊಹ್ಲಿ ಔಟ್ ಆಗಿಬಿಟ್ರೆ ಏನು ಬೌನ್ಸ್ನ ಜಡ್ಜ್ ಮಾಡೋಕ್ಕಾಗಿಲ್ಲ ಅಂತ ರೀಸನ್ ಇವೆಲ್ಲ ರೀಸನ್ ಕೊಡೋಂಗಿಲ್ಲ ಗೊತ್ತು. ಅನಿವನ್ ಬೌನ್ಸ್ ಆದ್ರೂ ಕೂಡ ನೆಟ್ಟಿಗೆ ಆಡಲೇಬೇಕು. ಅನಿವನ್ ಬೌನ್ಸ್ ಅಲ್ಲ, ಇನ್ಫ್ಯಾಕ್ಟ್ ಇಂಡಿಯನ್ ಕಂಡೀಷನ್ಸಲ್ಲಿ ಬೌನ್ಸ್ ಆಗೋದಕ್ಕೂ ಆಸ್ಟ್ರೇಲಿಯನ್ ಕಂಡೀಷನ್ಸಲ್ಲಿ ಬೌನ್ಸ್ ಆಗೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅಂತ ಸ್ಟ್ಯಾಂಡರ್ಡ್ಸ್ಗೆ ಅದನ್ನು ಆಡಲೇಬೇಕು. ಯಾಕೆಂದರೆ ಸಿಕ್ಕಾಪಟ್ಟೆ ಸಲ ಹೋಗಿ ಆಸ್ಟ್ರೇಲಿಯಾದಲ್ಲಿ ಆಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರಿಗೆ ರೀಸನ್ ಕೊಡ್ತಾ ಇಲ್ಲ ನಾನು, ಅವ್ರು ಔಟ್ ಆಗಿದ್ದು ಹೋಗ್ಲಿ ಬಿಡು ಆ ಥರ ಏನು ಕೊಡ್ತಾ ಇಲ್ಲ. ಸೊ ಒಟ್ಟಾಗಿ ಇಂಡಿಯನ್ಸು ಬ್ಯಾಟಿಂಗ್ ಇವತ್ತು ಅಷ್ಟರ ಮಟ್ಟಿಗೆ ಏನು ಚೆನ್ನಾಗೇನು ಆಡಲಿಲ್ಲ. ಆಸ್ಟ್ರೇಲಿಯಾದವರು ಅದಕ್ಕಿಂತ ಕೊಲ್ಟೆಯಾಗಿ ಆಡಿದ್ರು ಅಂತ ಹೇಳಬೇಕು. ಇವತ್ತು ಸ್ಪಿನ್ನರ್ಸ್ಗೇನು ಅಸಿಸ್ಟೇ ಇರಲಿಲ್ಲ. ಇವತ್ತು ಹಂಗೆ ನೋಡೋಕೆ ಹೋದ್ರೆ ಎಲ್ಲ ವಿಕೆಟ್ಸು ತೆಗೆದಿರೋದು ಇಂಡಿಯಾ ಕಡೆ ಆಗಿರಲಿ ಆಸ್ಟ್ರೇಲಿಯಾ ಕಡೆ ಆಗಿರಲಿ ಎಲ್ಲ ವಿಕೆಟ್ಸು ಬಿದ್ದಿರೋದು ಪೇಸರ್ಸ್ಗೆ. ಗುರು ಸ್ಪಿನ್ನರ್ಸ್ನ ಅದಕ್ಕೋಸ್ಕರನೇ ಹಾಕೊಂಡು ಹೋಗಿಲ್ಲ. ರವಿ ಅಶ್ವಿನ್ ಏನಕ್ಕೆ ಹಾಕೊಂಡು ಹೋಗಿಲ್ಲ ಅಂತ ಕೇಳಿದ್ದಿಲ್ಲ, ಇದಕ್ಕೇ ಹಾಕೊಂಡು ಹೋಗಿಲ್ಲ. ಆ ಕಡೆ ನ್ಯಾಥನ್ ಲಯನ್ ಒಂದು ಸ್ವಲ್ಪ ಬೌಲಿಂಗ್ ಮಾಡಿದ್ರು, ಅವ್ರಿಗೇನು ಅಸಿಸ್ಟ್ ಇಲ್ಲ. ಆಮೇಲೆ ಬರೀ ಎಲ್ಲ ಫಾಸ್ಟ್ ಬೌಲರ್ಸನೇ ಇವತ್ತು ಬೌಲಿಂಗ್ ನಾವು ಮಾಡಿರೋದು. ಹಂಗೂ ನೋಡಿ ಎಷ್ಟು ಓವರ್ಸ್ ನಾವು ಮಾಡಿದ್ರೆ ಇವತ್ತು. ಸೊ ಇವತ್ತು ಇನ್ನೇನು ಗುರು, ಇಂಡಿಯಾ ಟಾಸ್ ಗೆಲ್ದರೆ ಇಂಡಿಯಾ ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಮ್ಯಾಚಲ್ಲೂ ಕೂಡ ಅಷ್ಟೇ ಪೋತಲ್ ಆಗಿರುವಂಥ ಎಲ್ಲ ಮ್ಯಾಚ್ಗಳಲ್ಲೂ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡಿದಾರಲ್ಲ ಅವರನ್ನೇ ಫಸ್ಟು ಗೆದ್ದಿರೋದು. ಆ್ಯಂಡ್ ಫಸ್ಟ್ ಇನ್ನಿಂಗ್ಸಲ್ಲೇ ಬ್ಯಾಟಿಂಗ್ ಆಡೋದಕ್ಕೆ ಮಸ್ತಾಗಿರೋದು. ಸೊ ಅದು ಪ್ರೂವ್ ಆಯಿತು ಇವತ್ತು. 150 ರನ್ಸ್ನ ಹೊಡೆದ್ರೆ ಅವ್ರು 67 ರನ್ಗೆ 7 ವಿಕೆಟ್ನ ಕಳ್ಕೊಂಡಿದ್ರು ಆಲ್ರೆಡಿ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಇದು ಯಾಕೋ ಟೆಸ್ಟ್ ಮ್ಯಾಚು 3 ದಿನಕ್ಕೆ ಎಂಡ್ ಆಗೋ ಥರನೇ ಕಾಣಿಸ್ತಾ ಇದೆ. ಸಿನಾರಿಯೋ ನೋಡ್ತು ಅಂದರೆ ಗೊತ್ತಿಲ್ಲ, ಇನ್ನೊಂದು ಇನ್ನಿಂಗ್ಸ್ ಇದೆ, ಇನ್ನೊಂದು ಇನ್ನಿಂಗ್ಸಲ್ಲಿ ದೊಡ್ಡದಾಗ ಲಾಂಗ್ ರನ್ ಹೊಡಿಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಈ ಒಂದು ಫ್ಲೋ ನೋಡ್ತು ಅಂತಂದರೆ 3 ದಿನಕ್ಕೆ ಮುಗಿಯುವಂಥ ಟೆಸ್ಟ್ ಮ್ಯಾಚ್ ಥರ ಕಾಣಿಸ್ತಾ ಇದೆ ಮಗ. ಮಿಚೆಲ್ ಸ್ಟಾರ್ಕ್ ಇನಿಷಿಯಲ್ ಬ್ರೇಕ್ನ ತೊಗೊಂಬಂದು ಕೊಡ್ತಾರೆ ಮಗ. SSV ಜಾಸ್ವಾಲ್ ಅವ್ರು ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾರೆ. ಅಂಥ ಸ್ಕೋರ್ ಏನು ಮಾಡೋಕ್ಕಾಗಲ್ಲ SSV ಜಾಸ್ವಾಲ್. KL ರಾಹುಲ್ ಅವ್ರದ್ದು ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳಬೇಕು. ಇಬ್ಬರೂ ಕೂಡ ಕಳಿಸಿರೋದು ಮನೆಗೆ ಮಿಚೆಲ್ ಸ್ಟಾರ್ಕ್ ಅವರು. KL ರಾಹುಲ್ ಔಟೇ ಇರಲಿಲ್ಲ ಗುರು. ಆ ಥರ್ಡ್ ಅಂಪೈರ್ ಕಣ್ಣಿಗೆ ಏನಕ್ಕೆ ಕಂಡಿದ್ದು ಏನೋ ಗೊತ್ತಿಲ್ಲ. KL ರಾಹುಲ್ ಹಂಗೆ ನೋಡೋಕೆ ಹೋದ್ರೆ ಸ್ವಲ್ಪ ಹೊತ್ತು ಆಡಿದ್ರು. ಅಲ್ಲಿ ಮಧ್ಯದಲ್ಲಿ ಬಂದ್ರಲ್ಲ ದೇವದತ್ ಪಡಿಕಲ್ಲು ಪಟ್ಟನಾಗ ಬಂದಿದ ತಕ್ಷಣ ಪಟ್ಟನಾಗ ಔಟ್ ಆಗ್ಬಿಟ್ರು. ಇನ್ಫ್ಯಾಕ್ಟ್ ಅವ್ರು ಟುಕು ಆಡ್ತಿದ್ರು. ಅವಾಗಲೇ ಸ್ಟ್ರಗ್ಲಿಂಗ್ ಕಾಣಿಸ್ತಾ ಇದ್ರು. ಯಾವಾಗಲೂ ಫಸ್ಟ್ ಬಾಲ್ ಸೆಕೆಂಡ್ ಬಾಲ್ ಎಡ್ಜ್ ಹೊಡ್ಕೊಂಡು ಹೋಗಬೇಕಾಗಿತ್ತು. ಎಡ್ಜ್ ಹೊಡ್ಕೊಂಡು ಅವರು ಕೂಡ ಔಟ್ ಆದರು. ಅದು ಕೂಡ ಒಂಥರ ಅವ್ರೇನೋ ಬೌನ್ಸ್ನ ಜಡ್ಜ್ ಮಾಡಿಲ್ಲ ಅಂತ ಕಾಣಿಸ್ತಾ ಇದೆ. ಸ್ಟ್ರಗ್ಲಿಂಗ್ ಇದ್ರು ದೇವದತ್ ಪಡಿಕಲ್ಲು. ಖಾತೆನೇ ಓಪನ್ ಮಾಡೋದಂಗೆ ಡಕ್ಔಟ್ ಆಗಿರೋದು ದೇವದತ್ ಪಡಿಕಲ್ಲು. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರು ಬಂದರು, ಅವರು ಕೂಡ ಬೌನ್ಸ್ನ ರೀಡ್ ಮಾಡೋಕ್ಕಾಗಲಿಲ್ಲ. ಒಂಥರ ಅವರು ಬ್ಯಾಟ್ನ ಒಂಥರ ಚೆಸ್ಟ್ ಹೈಟಲ್ಲಿ ಬಂತು ಬಾಲು. ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಇನ್ನೂ ಹೈಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಅಥವಾ ಇನ್ನೂ ಕೆಳಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಒಂಥರ ಮೇಲೂ ಹೊಡೆಯೋಕ್ಕಾಗದೆ ಕೆಳಗೂ ಹೊಡೆಯೋಕ್ಕಾಗದೆ ಮಧ್ಯದಲ್ಲಿ ಇಡ್ದಂಗೆ ಇತ್ತದು ಶಾರ್ಟು. ಒಂಥರ ಅದು ಹೊಡೆಯೋಕ್ಕೆ ಪ್ರಯತ್ನನೇ ಪಡಲಿಲ್ಲ. ಆ ಥರ ಸುಮ್ಮನೆ ಬ್ಯಾಟ್ ಇಟ್ಟು ಒಂಥರ ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಟಂಗೆ ಇತ್ತದು. ಸೊ ಆ ಥರ ಸೀನ್ ಆಯಿತು. ವಾಷಿಂಗ್ಟನ್ ಸುಂದರ್ದು ಕೂಡ ಅದೇ ಸಿಮಿಲರ್ ಟೈಪ್ ಆಫ್ ಡಿಸ್ಮಿಸಲ್ಲು. ಅವ್ರು ಲೆಫ್ಟ್ ಹ್ಯಾಂಡು ಇವ್ರು ರೈಟ್ ಹ್ಯಾಂಡು ಅಷ್ಟೇ ಅದೇ ಥರ ಡಿಸ್ಮಿಸಲ್ ಆಗಿದೆ ಇಬ್ಬರೂ. ಪಾಪ KL ರಾಹುಲ್ ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಮಗ. ಔಟೇ ಇಲ್ಲ ಪಾಪ. ಆನ್ ಫೀಲ್ಡ್ ಅಂಪೈರೇ ಶಾಕ್ ಆಗೋಗ್ಬಿಟ್ಟವ್ರೆ. ರಿಚರ್ಡ್ ಕೆಟಲ್ಬರ್ಗ್ನೇ ಶಾಕ್ ಆಗೋಗ್ಬಿಟ್ಟವ್ರೆ ಥರ್ಡ್ ಅಂಪೈರ್ ಔಟ್ ಕೊಟ್ಟಿದ್ದಕ್ಕೆ. ಅಲ್ಲ ಕಣ್ಣಿಗೆ ಏನೋ ಇಕ್ಕೊಂಡಿದ್ಯಾ, ಬಾಲ್ ಮೂವ್ ಆದಮೇಲೆ ಅದು ಬರ್ತಾ ಇದೆ. ಅಲ್ಲಿ ಅಲ್ಟ್ರಾ ಎಡ್ಜು ಬಾಲ್ ಮೂವ್ ಆದಮೇಲೆ ಬರ್ತಾ ಇರೋದು, ಅದು ಕಾಲಿಗೆ ಹೊಡೆದಿರೋದು ಬ್ಯಾಟು. ನಾವು ಥರ್ಡ್ ಅಂಪೈರ್ ನೋಡ್ತು ಅಂದರೆ ಔಟ್ ಕೊಡ್ತಾರಲ್ಲ ಅಂತ ರಿಚರ್ಡ್ ಕೆಟಲ್ಬರ್ಗ್ಗೆ ಶಾಕ್ ಆಗಿಬಿಡ್ತು. ಏನು ಗುರು ಕೊಡ್ತಾ ಇದ್ದೆ ನೀನು ಅಂತ. ಅದಕ್ಕೆ ನಿಂದು ಸವಾಸಲ್ಲ ಗುರು, ತಗೋ ಔಟು ಅಂತ ಕೊಟ್ಟರು ಪಾಪ ರಿಚರ್ಡ್ ಕೆಟಲ್ಬರ್ಗು. ಸೊ ಅದಾದಮೇಲೆ ಪಾಪ ರಿಷಬ್ ಪಂತು ಆಮೇಲೆ ನಿತೀಶ್ ರೆಡ್ಡಿ. ಸೊ ಇವರಿಬ್ಬರ ಬ್ಯಾಟಿಂಗ್ನ ಮೆಚ್ಕೋಬೇಕು ಗುರು. ಯಾಕಂದರೆ ಆಲ್ಮೋಸ್ಟ್ ಫಸ್ಟ್ ಸೆಷನಲ್ಲಿ ನಾವು 51 ರನ್ ಹೊಡೆದಿದ್ವಿ ಅಷ್ಟು. 51 ರನ್ 4 ವಿಕೆಟ್ನ ಕಳ್ಕೊಂಡಿದ್ವಿ. ಸೆಕೆಂಡ್ ಸೆಷನ್ 99 ರನ್ ಹೊಡೆದ್ವಿ. ರನ್ಸ್ನೋ ಬಂತು ಸೆಕೆಂಡ್ ಸೆಷನ್ ಅರೌಂಡ್ 4 runs per over ಆ ಒಂದು ರೇಟಲ್ಲಿ ಹೊಡೆದಿದ್ದು. ಆ್ಯಕ್ಚುಲಿ ಸೆಕೆಂಡ್ ಸೆಷನ್ ರನ್ಸ್ ಬಂದಿರೋದು.
ಫಸ್ಟ್ ಸೆಷನ್ ಬಂದಿಲ್ಲ, ಸೆಕೆಂಡ್ ಸೆಷನ್ ಬಂದಿಲ್ಲ, ಥರ್ಡ್ ಸೆಷನ್ ಕೂಡ ರನ್ಸ್ ಬಂದಿಲ್ಲ ಅಷ್ಟು. ಸೆಕೆಂಡ್ ಸೆಷನ್ 99 ರನ್ಸ್ನ ಇಂಡಿಯಾ ಹೊಡೆಯೋದು, 6 ವಿಕೆಟ್ನ ಕಳ್ಕೊಂಡ್ರು ಕೂಡ 99 ರನ್ನ ಇಂಡಿಯಾ ಹೊಡೆಯೋದಕ್ಕೆ ರೀಸನ್ನೇ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ಆ್ಯಂಡ್ ನಿತೀಶ್ ರೆಡ್ಡಿ ಅವರ ಬ್ಯಾಟಿಂಗ್, ಅವರಿಬ್ಬರ ಪಾರ್ಟ್ನರ್ಶಿಪ್ ಏನಿತ್ತು. ಸೊ ಅದೇ ಒಂಥರ ಮೈನ್ ಪಾರ್ಟ್ನರ್ಶಿಪ್ ಆಯಿತು. ಅವರು 41 ರನ್ನ ಹೊಡೆದ್ರು ಅಂದರೆ ಇವರು 37 ರನ್ನ ಹೊಡೆದಿರೋದು. ಅಲ್ಲಿ ಮಧ್ಯದಲ್ಲಿ ಬಂದರು ವಾಷಿಂಗ್ಟನ್ ಸುಂದರ್, ಅದೇ ಹೇಳೋದಲ್ಲ ವಿರಾಟ್ ಕೊಹ್ಲಿ ಥರ ಸಿಮಿಲರ್ ಆಗಿ ಔಟ್ ಆದರು ಅಂತ. ಆ್ಯಂಡ್ ಇವತ್ತು ಜಾಶ್ ಹ್ಯಾಜಲ್ವುಡ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿಬಿಟ್ಟು 4 ವಿಕೆಟ್ನ ಎತ್ತಿದ್ದಾರೆ ಮಗ. ಬಿದ್ದಿರೋ ಅಂತ ನೋಡಿ ಎಲ್ಲರೂ ಕೂಡ ವಿಕೆಟ್ಸ್ ಇದ್ದಾರೆ. ಫಾಸ್ಟ್ ಬೌಲರ್ಸ್ ಯಾರು ಬೌಲಿಂಗ್ ಮಾಡಿದರೆ ಮಿಚಿಲ್ ಮಾರ್ಷ್ 5 ಓವರಿಗೆ 2 ವಿಕೆಟ್ನ ಎತ್ತಿದ್ದಾರೆ. ಮಿಚಿಲ್ ಸ್ಟಾರ್ಕ್ ಇನಿಷಿಯಲ್ನೇ 2 ಬ್ರೇಕ್ಸ್ನ ತೊಗೊಂಬಂದು ಕೊಟ್ಟರು. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಸ್ವಲ್ಪ ಕಾಸ್ಟ್ಲಿ ಆದರೂ ಇವತ್ತು ಅದನ್ನು ಕೂಡ 2 ವಿಕೆಟ್ನ ಎತ್ತಿದ್ರು. ಸೊ ಓವರ್ ಆಲ್ 10 ವಿಕೆಟ್ನು ಕೂಡ ಎತ್ತಿರೋದು ಪೇಸರ್ಸ್ನೇ. ಯಾವುದೇ ರನ್ಔಟ್ ಅದು ಇದೆಲ್ಲ ಏನೂ ಆಗಿಲ್ಲ. ಧ್ರುವ್ ಜುರಾಲ್ ಅವರು ಕೂಡ ಒಂಥರ ಹೆಡ್ಜ್ ಹೊಡ್ಕೊಂಡು ಔಟ್ ಆಯಿತು. ನಮ್ಮ ರಿಷಬ್ ಪಂತ್ದು ಹಂಗೆ ಹೆಡ್ಜ್ ಆಯಿತು. ಸ್ಟೀವ್ ಸ್ಮಿತ್ ಅವ್ರು ಕ್ಯಾಚ್ ಹಿಡ್ಕೊಂಡ್ರು. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಅವ್ರು ಉಳ್ಕೊಂಡಿರೋ ಸಿರಾಜ್ ಬೈ ಜೊತೆಗೆ ನಮ್ಮ DSP ನಾಟ್ ಔಟ್ ಆಗಿ ಎಲ್ಲ ಮ್ಯಾಚ್ನ ಉಳ್ಕೊಳ್ಳೋ ಥರ ಕಾಣಿಸ್ತೈತೆ ಗುರು. ಪಾಪ ಸಿರಾಜ್ ಬೈ ಔಟ್ ಆಗತ್ತಾರ, ಅವ್ರು ಚಾನ್ಸ್ ಕೊಡಿ. ನಾನು ನಾಟ್ ಔಟ್ ಆಗಿ ಉಳ್ಕೊಳ್ಳೋದಾಗೋಗ್ಬಿಡೈತಲ್ಲ ಗುರು ಅಂತ ಅನ್ಕೊಂಡಿರ್ತಾರೆ ಒಂದೆಂಟಲ್ಲಿ ನಿಂತ್ಕೊಂಡು ಸಿರಾಜ್ ಭಯ್ಯ. ಸ್ಟ್ರೈಕ್ ಏನೋ ಗುರು ಕೊಡಬೇಕು ನಿನಗೆ ಅಂತ ಕೇಳ್ತಾರೆ ನಿತೀಶ್ ಕುಮಾರ್ ರೆಡ್ಡಿ. 41 ರನ್ ಹೊಡೆದ್ಬಿಟ್ಟು ಅವರು ಅಗ್ರೆಸಿವ್ ಆಗೇ ಇನ್ನೇನು ಔಟ್ ಆಗ್ತಾರೆ ಸಿರಾಜ್ ಭಯ್ಯ. ಸ್ವಲ್ಪ ಇಕ್ಕನ 6-4 ಅಟ್ಲೀಸ್ಟ್ ಒಂದು 15 ಕಂಪ್ಲೀಟ್ ಮಾಡಿರೋಣ ಅಂತ ಇಕ್ಕಕ್ಕೆ ಹೋಗಿದ್ರು. ಸೊ ಸಕಾಲಾಗಿ ಕ್ಯಾಚ್ ಹಿಡಿದ್ರು ಮಾನಸ್ ಲಬುಶೇನ್ ಅವರು ಬಂದು. ಅದೊಂದು ಸೈಕ್ ಕ್ಯಾಚ್ ಹಿಡಿತಾರೆ ಗುರು ಲಬುಶೇನ್ ಅವರು ಅಂತ ಕಾಣಿಸುತ್ತೆ. ಉಸ್ಮಾನ್ ಖವಾಜನೋ ಲಬುಶೇನ್ ಅವರು ಕ್ಯಾಚ್ ಹಿಡ್ತಾರೆ. ಹರ್ಷಿತ್ ರಾಣಾ ಅವ್ರದ್ದು ಸ್ಲಿಪ್ಪಲ್ಲಿ ಒಬ್ಬರು ಕೈಗೆ ಟಚ್ ಆಗ್ಬಿಟ್ಟು ಇನ್ನೊಬ್ರು ಕ್ಯಾಚ್ ಹಿಡಿತಾರೆ. ಅದಂತೂ ನೆಕ್ಸ್ಟ್ ಲೆವೆಲ್ ಕ್ಯಾಚ್ ಮಾತ್ರ ಅದು. ಸೊ ಒಂಥರ ಕ್ಯಾಚ್ ಆಫ್ ದ ಡೇ ಅಂತ ಹೇಳ್ಬೇಕು ಆ ಕ್ಯಾಚಿಗೆ. ಸೊ ಓವರ್ ಆಲ್ 150 ರನ್ನಿಗೆ ಸೆಟಲ್ ಆಯಿತು ನಮ್ಮ ಟೀಮ್ ಇಂಡಿಯಾ. ಆಲ್ಮೋಸ್ಟ್ ಸೆಕೆಂಡ್ ಸೆಷನ್ ಎಂಡಿಗೆ ಔಟ್ ಆಗಿದ್ದು. ಥರ್ಡ್ ಸೆಷನ್ ಆಸ್ಟ್ರೇಲಿಯಾ ಬ್ಯಾಟಿಂಗಿಗೆ ಬಂದರು. ಬುಮ್ರಾ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಮಗ. 4 ವಿಕೆಟ್ ಇವತ್ತು. ಇನ್ನೇನು 5ನೇ ವಿಕೆಟು ಕೂಡ ಬಂದ್ಬಿಟ್ರದು. ಲಾಸ್ಟ್ ಬಾಲ್ ವಿರಾಟ್ ಕೊಹ್ಲಿ ಹೇಳ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಸ್ಲೋರ್ ಒಂದು ಬಾಲ್ ಹಾಕೋರು. ಮಿಚೆಲ್ ಸ್ಟಾರ್ಕ್ ಹಂಗೆ ಕಚ್ಕೊಂಡ್ಬಿಟ್ಟು ಔಟ್ ಹೋಗ್ಬಿಡ್ತಾನೆ ಅಂತ. ಸೊ ಅದು ಕೂಡ ಟ್ರೈ ಮಾಡಿದ್ರು. ಇನ್ನೇನು ಕಾರ್ಟನ್ ಬೋಲ್ಡ್ ಆಗಬೇಕಾಗಿತ್ತು, ಜಸ್ಟ್ ಮಿಸ್. 1 ಬೌನ್ಸ್ ಸಿಕ್ಬಿಡ್ತು. ಲಾಸ್ಟ್ ಬಾಲ್ ಏನಾದ್ರು ಒಂದು ವಿಕೆಟ್ ಬಂದುಬಿಟ್ಟಿತ್ತು ಅಂದರೆ ಇನ್ನೂ ಅಪ್ಪರ್ ಹ್ಯಾಂಡ್ ಇರ್ತಿದ್ವಿ. ಜೊತೆಗೆ ಬುಮ್ರಾಗೂ 5 ಫಾರ್ ಬಂದ್ಬಿಟ್ಟಿರೋದು. ಸೊ ಬುಮ್ರಾ ಇವತ್ತು ಟಾಪ್ 3 ವಿಕೆಟ್ಸ್, 3 ಇನಿಷಿಯಲ್ ವಿಕೆಟ್ಸ್ ಎಲ್ಲ ಬ್ರೇಕ್ ತೊಗೊಂಬಂದು ಕೊಟ್ಟಿದ್ದು ಅವರೇನೆ. ಉಸ್ಮಾನ್ ಖವಾಜಾ ಆಗಿರಲಿ, ಜೊತೆಗೆ ಇಬ್ಬರು ಅಂತೂ ಸೈಕ್ ಆಗೋಗ್ಬಿಟ್ರು. ಸ್ಟೀವ್ ಸ್ಮಿತ್ ಆ್ಯಂಡ್ ನ್ಯಾಥನ್ ಇಬ್ಬರೂ ಕೂಡ ಅವರು ಒಂಥರ ಬೌನ್ಸ್ನ ಜಡ್ಜ್ ಮಾಡಲಿಲ್ಲ ಅಂತ ಕಾಣ್ತೈತೆ. ಎಲ್ಲಿ ಬಿದ್ದು ಎಲ್ಲೋಯ್ತು ಅಂದರೆ ಗೊತ್ತಾಗಿಲ್ಲ ಅವರಿಗೆ. ಬಾಲ್ ಎಲ್ಬಿಡಿ ಆದಮೇಲೆ ಗೊತ್ತಾಗಿದೆ ಅವರಿಗೆ. ಇನ್ಫ್ಯಾಕ್ಟ್ DRSನ ತೊಗೊಂಡ್ರು. ನ್ಯಾಥನ್ ಅವ್ರು ಔಟ್ ಆದಾಗ ಅಂಪೈರ್ ಔಟ್ ಕೊಟ್ಟಿರಲಿಲ್ಲ. ಆ್ಯಂಡ್ DRS ನಮ್ಮ ಪರವಾಗಿ ಬಂದಿದ್ದು. ಆ್ಯಂಡ್ ಸ್ಟೀವ್ ಸ್ಮಿತ್ ಅಂತೂ ಕ್ಲೋಲೆಸ್ ಆಗೋಗ್ಬಿಟ್ಟಿದ್ರು. ಅವ್ರು ಒಂಥರ ಆ್ಯಕ್ಷನ್ನೇ ವಿಚಿತ್ರವಾಗಿ ಆಗೋಗ್ಬಿಟ್ಟಿತ್ತು. ಬಂದಿದ್ದ ತಕ್ಷಣ ಸ್ಟೀವ್ ಸ್ಮಿತ್ ಫಸ್ಟ್ನೇ ಬಾಲೇ ಗೋತಾ ಮಗ. ಮಾನಸ್ ಲಬುಶೇನ್ ಕೂಡ 2 ರನ್ನಿಗೆ ಕಚ್ಕೊಂಡ್ಬಿಟ್ರು. ನಮ್ಮ ಸಿರಾಜ್ ಭಯ್ಯ ಬೌಲಿಂಗಿಗೆ, DSP ಬೌಲಿಂಗಿಗೆ. DSP ಮಿಚೆಲ್ ಮಾರ್ಷ್ ಅವರು ವಿಕೆಟ್ನ ಬೇರೆ ಎತ್ತಿದ್ರು. 2 ವಿಕೆಟ್, 2 ಕ್ರೂಷಿಯಲ್ ವಿಕೆಟ್ ಆಯಿತು. ಅಂದರೆ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ನ ಎತ್ತಿದ್ದು ಟ್ರಾವಿಸ್ ಹೆಡ್ ಅವರ ವಿಕೆಟ್ನ. ಹರ್ಷಿತ್ ರಾಣಾ ಡೆಬ್ಯೂಟೆಂಟು, ಇಬ್ಬಿಬ್ರು ಡೆಬ್ಯೂ ಮಾಡಿದ್ದಾರೆ ಗುರು. ಎಷ್ಟು ನಿತೀಶ್ ಕುಮಾರ್ ರೆಡ್ಡಿ ಆ್ಯಂಡ್ ಹರ್ಷಿತ್ ರಾಣಾ ನಾನು ಅನ್ಕೊಂಡ್ಲ ಇಬ್ಬಿಬ್ರು ಮಾಡ್ತಾರೆ ಅಂತ. ಬಟ್ ನೋಡಿ ಯಾವ ಥರ ಪರ್ಫಾರ್ಮೆನ್ಸ್ ಬಂದಿದೆ ಅಂತ. ನಿತೀಶ್ ಕುಮಾರ್ ರೆಡ್ಡಿಯಿಂದ ನೋಡಿ. ನಿತೀಶ್ ಕುಮಾರ್ ರೆಡ್ಡಿನ ಏನಕ್ಕೆ ವಾಷಿಂಗ್ಟನ್ ಸುಂದರ್ ಅವರಾದ್ಮೇಲೆ ಕೆಳಗಡೆ ಏನಕ್ಕೆ ಕಳಿಸಿರು ಅಂತ ಗೊತ್ತಿಲ್ಲ. ಇನ್ನೂ ಅಪ್ ದ ಆರ್ಡರ್ನ ಪ್ರಮೋಟ್ ಮಾಡಿರ್ಬೋದಾಗಿತ್ತು. ನಿತೀಶ್ ಕುಮಾರ್ ರೆಡ್ಡಿ ಅಂತ ಕಳಪೆ ಬೌಲರ್ ಅಂತ ಅನ್ಕೊಂಡಿದ್ದೀರಾ ಅಥವಾ ಕಳಪೆ ಬ್ಯಾಟರ್ ಅಂತ ಅನ್ಕೊಂಡಿದ್ದೀರಾ ಗೊತ್ತಿಲ್ಲ. ನನಗೇನಕ್ಕೆ ಅಷ್ಟು ಬಾಟಮಲ್ಲಿ ಇಟ್ಕೊಂಡು ಆಲ್ರೌಂಡ್ ಎಷ್ಟು ನಂಬರ್ 7, ನಂಬರ್ 8 ಆ ಥರ ನಿತೀಶ್ ಕುಮಾರ್ ರೆಡ್ಡಿ ಬಂದಿದ್ದು ಬ್ಯಾಟಿಂಗ್ ಆಡೋದಕ್ಕೆ. ಸೊ ಇನ್ನೂ ಅಪ್ ದ ಆರ್ಡರ್ ಪ್ರಮೋಟ್ ಮಾಡಿದ್ರೆ ಚೆನ್ನಾಗಿರೋದು. ಸೊ ಓಕೆ ಬಿಡಿ, ಒಂದು 41 ರನ್ ಹೊಡೆದಿದ್ದಾರಲ್ಲ ಅವ್ರದೇ ಹೈಯೆಸ್ಟ್ ಇವಾಗ ನಿತೀಶ್ ಕುಮಾರ್ ರೆಡ್ಡಿ ಅವ್ರದೇ. ಮೋಸ್ಟ್ ಕ್ರೂಷಿಯಲ್ ವಿಕೆಟು ಟ್ರಾವಿಸ್ ಹೆಡ್ ಅವ್ರು ಹೋಗ್ತಾ ಇದ್ದಂಗೆ ಇಂಡಿಯಾದವ್ರಿಗೆಲ್ಲ ಒಂಥರ ಖುಷಿ ಆಗೋಗ್ಬಿಡ್ತು. ಒಂಥರ ಮ್ಯಾಚ್ನಾಗ ಗೆದ್ದಿರೋ ಖುಷಿ ಆಗೋಗ್ಬಿಡ್ತಾರೆ ಬೋಲ್ಡ್ ಆಗ್ತಾ ಇದ್ದಂಗೆ. ಹರ್ಷಿತ್ ರಾಣಾ ತಗೊಳಪ್ಪ ಒಂದು ಸ್ವೀಟು ಬ್ಯಾಗ್ ಹಾಕ ಅನ್ನೋ ಥರ ಇತ್ತು. ಬಂದಿದ್ದ ಮ್ಯಾಚ್ ಫಸ್ಟ್ನೇ ವಿಕೆಟ್ ಟ್ರಾವಿಸ್ ಹೆಡ್ ಎತ್ಬಿಟ್ಟಲಾಗಿರೋ ಅಂತ. ಸೊ ಇವಾಗ ಆಡ್ತಿದ್ದಾರೆ ಅಲೆಕ್ಸ್ ಕ್ಯಾರಿ ಜೊತೆಗೆ ಆಡ್ತಾಯಿದ್ದಾರೆ ಮಿಚೆಲ್ ಸ್ಟಾರ್ಕು. ಪ್ಯಾಟ್ ಕಮಿನ್ಸ್ ಅವರು ಕೂಡ ಇನ್ನೇನು ಪ್ಯಾಟ್ ಕಮಿನ್ಸ್ ಏನೋ ಒಂಥರ ಅವರು ಕೂಡ ಏನೋ ದೊಡ್ಡದಾಗೇನೋ ಮಾಡೋ ಥರ ಬಂದರು. ಅವರು ಕೂಡ ಬುಮ್ರಾ ಬಲೆಗೆ ಸಿಗಾಕಂಡು ಹೋದರು. ಇನ್ನೇನು ಸಿಗಾಕಬೇಕಾಗಿತ್ತು, ಮಿಚೆಲ್ ಸ್ಟಾರ್ಕ್ ಕೂಡ ಸಿಗಾಕಬೇಕಾಗಿತ್ತು. ಲಾಸ್ಟ್ ಬಾಲಲ್ಲಿ ಮಿಸ್ ಆಗೋಗ್ಬಿಟ್ರು. ಇನ್ನೇನು ನಾಳೆ ಸಿಗಾಕತ್ತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ಅನ್ಕೊಂಡಿದ್ದೀನಿ, ಫಸ್ಟ್ ಸೆಷನಲ್ಲಿ ಸಾರಿ. ಸೊ ನನ್ನ ಪ್ರಕಾರ ಇಂಡಿಯಾ ಲೀಡ್ನ ತೊಗೊಳ್ಳೋಂಥ ಸಾಧ್ಯತೆ ಇದೆ. ಇನ್ನು 83 ರನ್ ಹಿಂದೆ ಇದ್ದಾರೆ. ಗೊತ್ತಿಲ್ಲ ಏನು ಬೇಕಾದ್ರೂ ಆಗ್ಬೋದು. ಏನಾದ್ರು ಆಸ್ಟ್ರೇಲಿಯಾದವರು ಅಗ್ರೆಸಿವ್ ಬ್ಯಾಟಿಂಗ್ ಏನಾದ್ರು ಆಡ್ತು ಅಂತಂದರೆ, ಅಪ್ರೋಚ್ ಏನಾದ್ರು ಮಿಚೆಲ್ ಸ್ಟಾರ್ಕ್ ಏನಾದ್ರು ಅಗ್ರೆಸಿವ್ ಆಗಿ ತೋರಿಸ್ತು ಅಂತಂದರೆ ಮ್ಯಾಚ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಮ್ಯಾಚ್ ಮಾಡಿದ್ರೆ ಬದುಕುವಂತಾರೆ. ಏನಾದ್ರು ಲೀಡ್ನಾದ್ರು ಬಿಟ್ಕೊಂಡು ಕೊಟ್ಬಿಟ್ರು ಅಂತಂದರೆ ಆಸ್ಟ್ರೇಲಿಯಾದವರು ಇಂಡಿಯಾದವರು ಯಾಕೋ ಎಗರ್ಬಿಟ್ಟು ಕೂತ್ಕೊಂಡು ಕಿವಿ ಒಳಗಡೆ ಬೆಳೆಬಿಡೋದು ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ ನನಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ನೋಡೋಣ. ನನ್ನ ಪ್ರಕಾರ ಡೇ ಎಂಡ್ ಆಗುವಂಥ ಸಮಯದಲ್ಲಿ ಇಂಡಿಯಾ ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದೆ ಥರ್ಡ್ ಸೆಷನಲ್ಲಿ. ಈ ಡೇ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಂಡಿಯಾ ಕಡೆನೇ ಹೋಗಿದೆ. ಫಸ್ಟ್ 2 ಸೆಷನ್ ಅವ್ರ ಕಡೆ ಹೋಗಿರ್ಬೋದು, ಬಟ್ ಥರ್ಡ್ ಸೆಷನಲ್ಲಿ ಇವರು ಫಸ್ಟ್ 2 ಸೆಷನ್ ಮಾಡಿದ್ನೆಲ್ಲ ಉಲ್ಟಾ ದಬಾಕ್ಬಿಟ್ಟಿದ್ರೆ 7 ವಿಕೆಟ್ನ ತೆಗೆದಿರೋದ್ರಿಂದ. ಸೊ ಅಲೆಕ್ಸ್ ಕ್ಯಾರಿ ಒಬ್ಬರು ನಿಂತ್ಕೊಂಡಿದ್ದಾರೆ. ನನ್ನ ಪ್ರಕಾರ ಬೇಗ ವಿಕೆಟ್ಸ್ನ ಎತ್ತಬೇಕಾಗುತ್ತೆ ನಾಳೆ. ಅದೇ ಏನಾದರೂ ಇವ್ರಿಗೊಂದು 50-60 ರನ್ನು ಏನಾದ್ರು ಕ್ಲೋಸ್ ಮಾರ್ಜಿನ್ ಏನಾದ್ರು ಬಿಟ್ಕೊಂಡ್ರು ಅಂತಂದರೆ, ಒಂದು 30 ರನ್ನು ಅಥವಾ ಒಂದು 35 ರನ್ ಒಳಗಡೆ ಕಟ್ಟಾಕ್ಬಿಡ್ತು ಅಂತಂದರೆ ಇವ್ರನ್ನ ಸಖತ್ತಾಗಿರುತ್ತೆ. ಅದೇ ಏನಾದರೂ ಲೀಡ್ ತೊಗೊಳೋ ಥರ ಏನಾದ್ರು ಕ್ಲೋಸ್ ಬರೋ ಥರ ಬಿಟ್ಕೊಂಡ್ರು ಅಂತಂದರೆ ಅವಾಗ ಖಂಡಿತ ಅಪ್ಸೈಡ್ ಇರ್ತಾರೆ.
ಆಸ್ಟ್ರೇಲಿಯಾ ಆದರೂ ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ಪರ್ತಲ್ಲಂತೂ ಒಳ್ಳೆ ಮಜಾ ಸಿಗ್ತಿದೆ ಗುರು, ಅಂಥ ಕ್ರೌಡ್ ಬಂದಿದೆ ಗುರು ಬಾರ್ಡರ್ ಗವಾಸ್ಕರ್ ಟ್ರೋಫಿನ ನೋಡೋದಕ್ಕೆ. ಇಂಡಿಯಾದಲ್ಲಿ ಬರಲ್ಲ ಅಷ್ಟು ಕ್ರೌಡು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.